ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು US ಬೇಸ್ಡ್ ಕಂಪನೀಸ್ಗಳು ಬಟ್ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಲಿಸ್ಟ್ ಆಗಿರ್ತಕ್ಕಂತಹ ಕಂಪನೀಸ್ಗಳ ಇನ್ಫಾರ್ಮೇಷನ್ ಅನ್ನು ಕೊಡೋಕೆ ಹೋಗ್ತಾ ಇದ್ದೀನಿ. ಬಿಕಾಸ್ US ಜೋಡಿ ನಮ್ಮ ಒಂದು ಸಂಬಂಧ ಯಾವ ರೀತಿ ಇದೆ, ಎಕ್ಸ್ಪೋರ್ಟ್ಸ್ಗಳಲ್ಲಿರಬಹುದು ಅಥವಾ ಓವರ್ ಆಲ್ ಒಂದು FDI ಇನ್ವೆಸ್ಟ್ಮೆಂಟ್ಸ್ಗಳಿರ್ಬೋದು, ತುಂಬ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀವಿ US ಅಲ್ಲಿ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಸುಮಾರು ಆಪರ್ಚುನಿಟೀಸ್ಗಳು ಈ ಥರ ದೇಶಗಳಿಗೆ ಕಾಣಿಸ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ಕಂಪನೀಸ್ಗಳು ನಮ್ಮ ಭಾರತದಲ್ಲಿ ಲೊಕೇಟ್ ಆಗಿ ಕೆಲಸ ಮಾಡ್ತಾ ಇದೆ ಇವತ್ತಿನ ಮಟ್ಟಿಗೆ. ಆ ರೀತಿ ಯಾವ ಕಂಪನಿಗಳಿದೆ ಅನ್ನೋ ಒಂದು ವಿಷಯವನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಮೊದಲನೇ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ, ಯುರೋಪಿಯನ್ ಯೂನಿಯನ್ ಈ ದೇಶಗಳು ಬಿಟ್ಟರೆ USA ನೆಕ್ಸ್ಟ್ ಸ್ಥಾನದಲ್ಲಿರುತ್ತೆ FDI ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಬರ್ತಕ್ಕಂತಹ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ಸ್ಗಳು USA ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಸುಮಾರು ರೀತಿಯ ಮೇಜರ್ ಐಟಮ್ಸ್ಗಳು, ಅದು ಫಾರ್ಮಸ್ಯೂಟಿಕಲ್ ಆಗಿರಬಹುದು, ಕ್ಲೋತಿಂಗ್, ಜ್ಯುವೆಲರೀಸ್, ಈ ತರ ಹಲವಾರು ಒಂದು ವಸ್ತುಗಳನ್ನ ನಮ್ಮ ದೇಶದಿಂದ ಇವತ್ತಿನ ಮಟ್ಟಿಗೆ ಈ ಒಂದು ದೇಶಗಳಿಗೆ ರಫ್ತು ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು ಒಳ್ಳೆಯ ಸಂಬಂಧ ಇವತ್ತಿನ ಮಟ್ಟಿಗೆ ನಮ್ಮ ಒಂದು ದೇಶದ US ಜೋಡಿ ಇರ್ತಕ್ಕಂಥದ್ದಾಗಿರುತ್ತೆ. ಬಟ್ ನಮ್ಮ ದೇಶದಲ್ಲಿ ಇವತ್ತಿನ ಮಟ್ಟಿಗೆ ಸುಮಾರು ರೀತಿಯ ಒಂದು ಆಪರ್ಚುನಿಟೀಸ್ಗಳು ಬೇರೆ ದೇಶಗಳಿಗೆ ಕಾಣಿಸ್ತಾ ಇದೆ. ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಇರ್ಬೋದು ಅಥವಾ ಓವರ್ ಆಲ್ ಗ್ರೋಯಿಂಗ್ ಎಕನಾಮಿ ಇರಬಹುದು, ಬೇರೆ ಬೇರೆ ದೇಶಗಳಿಗೆ ಒಂದು ಆಪರ್ಚುನಿಟಿ ಆಗಿ ಕಾಣಿಸ್ತಾ ಇದೆ. 1.3 ಬಿಲಿಯನ್ ಇವತ್ತಿನ ಮಟ್ಟಿಗೆ ಪಾಪ್ಯುಲೇಷನ್ ಇರುತ್ತೆ ನಮ್ಮ ದೇಶದಲ್ಲಿ. ಈ ಒಂದು ಅವಕಾಶವನ್ನ ಯಾವುದೋ ಒಂದು ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗಳು ಕೂಡ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಸಬ್ಸಿಡರಿಯಾಗಿ ಕೆಲಸ ಮಾಡ್ತಾ ಇದೆ. ಅಮೆಜಾನ್ ಇರ್ಬೋದು, ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ತಮ್ಮ ಎರಡನೇ ಒಂದು ದೊಡ್ಡ ದೊಡ್ಡ ಆಫೀಸ್ಗಳನ್ನ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇಟ್ಕೊಂಡಿರ್ತಾರೆ. ಯಾವುದೇ ರೀತಿಯ ಸಂದೇಹ ಇಲ್ಲ. ಬಿಕಾಸ್ ನಮ್ಮ ದೇಶದಲ್ಲಿ ಇವತ್ತಿನ ಮಟ್ಟಿಗೆ ಎಕನಾಮಿ ವೈಸ್ ಇರ್ಬೋದು, ಪಾಪ್ಯುಲೇಷನ್ ವೈಸ್ ಇರ್ಬೋದು, ಜನಗಳ ರೀಚ್ ವೈಸ್ ಇರ್ಬೋದು, ಒಂದು ಒಳ್ಳೆ ಆಪರ್ಚುನಿಟಿ ಈ ಕಂಪನೀಸ್ಗಳಿಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವಾಗ ಯಾವ್ಯಾವ ಕಂಪನೀಸ್ಗಳು ಅಂತ ಹೇಳ್ಕೊಂಡು US ಬೇಸ್ಡ್ ಆಗಿರೋದು, ಬಟ್ ಸ್ಟಿಲ್ ನಮ್ಮ ಒಂದು ದೇಶದಲ್ಲಿ ಸಬ್ಸಿಡರಿ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಒಂದ್ ನಿಮಿಷ ಪಾಸ್ ಕೊಡಿ ವಿಡಿಯೋಸ್ಗೆ, ಯಾವ ಕಂಪನೀಸ್ಗಳು ಅಂತ ಥಿಂಕ್ ಮಾಡಿ ಕಮೆಂಟ್ ಮಾಡಿ, ಮತ್ತೆ ವಾಪಸ್ ನಾವು ರೆಸ್ಯೂಮ್ ಆಗೋಣ ವಿಡಿಯೋಗೆ. ಸುಮಾರು ಕಂಪನೀಸ್ಗಳು ಇವತ್ತಿನ ಮಟ್ಟಿಗೆ US ಬೇಸ್ಡ್ ಆಗಿದ್ರು ಕೂಡ ಸಬ್ಸಿಡರಿ ಆಗಿ ನಮ್ಮ ಒಂದು ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ನಿಮಗೊಂದು ಕ್ಲಾರಿಟಿಗೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲ ಕಂಪನೀಸ್ಗಳು ನಾವಿಲ್ಲಿ ತಗೊಂಡಿಲ್ಲ, ಫಿಲ್ಟ್ರೇಷನ್ ಇನ್ಕ್ಲೂಡ್ ಮಾಡಿದೀವಿ. 5,000 ಕೋಟಿಗಳಿಗಿಂತ ಕಡಿಮೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥ ಕಂಪನೀಸ್ಗಳನ್ನ ನಾವು ಹೊರಗಡೆ ಹಾಕಿದೀವಿ ಇಲ್ಲಿ. ಅಷ್ಟೇ ಅಲ್ಲ, US ಕಂಪನೀಸ್ಗಳು ಜಾಸ್ತಿ ಮೆಜಾರಿಟಿ ಶೇರ್ ಅನ್ನ ಹೊಂದಿರತಕ್ಕಂಥ ಕಂಪನೀಸ್ಗಳನ್ನು ಕೂಡ ಹೊರಗಡೆ ಇಟ್ಟಿದೀವಿ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ US ಬೇಸ್ಡ್ ಕಂಪನಿ ಆಗಿರುತ್ತೆ, ಬಟ್ ಜಾಸ್ತಿ ಸ್ಟೇಕ್ US ಬೇಸ್ಡ್ ಕಂಪನೀಸ್ ಅಲ್ಲಿ ಇರಲ್ಲ. ಹಾಗೆ ಏನಪ್ಪಾ ಅಂದ್ರೆ 5,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗಿನ ಕಡಿಮೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥ ಕಂಪನೀಸ್ಗಳನ್ನ ನಾವು ಫಿಲ್ಟರ್ ಮಾಡಿದೀವಿ ಇಲ್ಲಿ. ನಮ್ಮ ಲಿಸ್ಟ್ ಅಲ್ಲಿ ಇರ್ತಕ್ಕಂತಹ ಮೊದಲನೇ ಕಂಪನಿ ಬಂದು 3M ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಕೊಂಡು, ಹೆಸರು ಹೇಳೋ ಪ್ರಕಾರನೇ 3M ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ 3M USA ಬೇಸ್ಡ್ ಕಂಪನಿ ಆಗಿರುತ್ತೆ. ಈ ಒಂದು ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಬ್ಸಿಡರಿ ಆಗಿದೆ. ಈ N95 ಮಾಸ್ಕ್ ಇರಬಹುದು, ಹಾಗೆ ಸೇಫ್ಟಿ ರಿಲೇಟೆಡ್ PPEs ಗಳು ಬರುತ್ತೆ. ಸೊ ಬೇಸಿಕಲಿ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಗಳು, ಈ ಒಂದು ಇಕ್ವಿಪ್ಮೆಂಟ್ಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ ಒನ್ ಆಫ್ ದ ಮೇಜರ್ ಇಂಡಸ್ಟ್ರಿ ಲೀಡರ್ 3M ಇಂಡಿಯಾ ಆಗಿರುತ್ತೆ. ಈ ಕಂಪನಿ ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡ್ಬೇಕಪ್ಪ ಅಂತ ಅಂದ್ರೆ ನಾವು ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ, 3M ಇಂಡಿಯಾ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 28,394 ಕೋಟಿಗಳಷ್ಟಾಗಿರುತ್ತೆ. ಪಿ ರೇಷಿಯೋ 134 ಆಗಿದ್ರೆ, ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ 6.9% ನಷ್ಟಾಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 10.8% ಆಗಿದ್ರೆ, ಡೆಟ್ ಟು ಇಕ್ವಿಟಿ ಯಾವುದೇ ರೀತಿಯ ಸಾಲ ಇರಲ್ಲ ಕಂಪನಿಯಲ್ಲಿ, 0.01 ಆಗಿರುತ್ತೆ ಡೆಟ್ ಟು ಇಕ್ವಿಟಿ. ಓವರ್ ಆಲ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 15.6% ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಅಬಾಟ್ ಇಂಡಿಯಾ ಅಂತ ಹೇಳ್ಕೊಂಡು, ಅಬಾಟ್ ಲ್ಯಾಬೋರೇಟರೀಸ್ ಗೆ ಸೇರಿರ್ತಕ್ಕಂತಹ ಒಂದು ಕಂಪನಿ ಆಗಿದೆ. ಸುಮಾರು ಇವತ್ತಿನ ಮಟ್ಟಿಗೆ 150 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ಇವರ ಒಂದು ವರ್ಕ್ ಲೊಕೇಶನ್ ಇವತ್ತಿನ ಮಟ್ಟಿಗೆ ಇರುತ್ತೆ. ವರ್ಕ್ ನ ಮಾಡ್ತಾ ಇರ್ತಾರೆ ಇವರು. ಬೇಸಿಕಲಿ ಮೆಡಿಕಲ್ ಸರ್ವಿಸಸ್ ಹಾಗೆ ಡಿವೈಸಸ್ ಗಳ ರಿಲೇಟೆಡ್ ಕೆಲಸವನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಈ ಕಂಪನಿ ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ನೋಡ್ಬೇಕಪ್ಪ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಅಬಾಟ್ ಇಂಡಿಯಾದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 41,655 ಕೋಟಿಗಳಷ್ಟಾಗಿರುತ್ತೆ. PE ಒಂದು 58 ಆಗಿದ್ರೆ, ರಿಟರ್ನ್ ಆನ್ ಇಕ್ವಿಟಿ 27.4% ನಷ್ಟಾಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ಬಂದು 21% ಆಗಿದ್ರೆ, ಡೆಟ್ ಟು ಇಕ್ವಿಟಿ ಈ ಕಂಪನಿದು ಕೂಡ 0.07 ಆಗಿರುತ್ತೆ. ಯಾವುದೇ ರೀತಿಯ ಸಾಲಗಳಿಲ್ಲ. ಹಾಗೆ ಓವರ್ ಆಲ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ ಈ ಕಂಪನಿ 27.8% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಇರ್ತಕ್ಕಂಥ ಮೂರನೇ ಕಂಪನಿ ಬಂದು ಕೋಲ್ಗೇಟ್. ನಾವೆಲ್ಲರೂ ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ ನಾವು ನೋಡೇ ಇರ್ತೀವಿ ಒಂದು ಬ್ರ್ಯಾಂಡ್ ಅನ್ನ. ಈ ಬ್ರ್ಯಾಂಡ್ ಕೂಡ US ಬೇಸ್ಡ್ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಬೇಸಿಕಲಿ US ಬೇಸ್ಡ್ ಕಂಪನಿಯ ಸಬ್ಸಿಡರಿಯಾಗಿ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದೆ, ಕೋಲ್ಗೇಟ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಈ ಕಂಪನಿ ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಇವತ್ತಿನ ಮಟ್ಟಿಗೆ ಗಮನಿಸೋದಾದ್ರೆ, ಓವರ್ ಆಲ್ ಕೋಲ್ಗೇಟ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 40,170 ಕೋಟಿಗಳಷ್ಟಾಗಿರುತ್ತೆ. PE ಬಂದು 37.7 ಆಗಿದ್ರೆ, ರಿಟರ್ನ್ ಆನ್ ಇಕ್ವಿಟಿ 75.1% ನಷ್ಟಾಗಿರುತ್ತೆ. ಹಾಗೆ ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್
ಪರ್ಸೆಂಟೇಜ್ ಬಂದು 30.8% ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 4.59% ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸೊ ನಮ್ಮ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಕಂಪನಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಬಿಕಾಸ್ ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಟಿವ್ ಮಾಹಿತಿಗಳನ್ನ ಕನ್ನಡದಲ್ಲಿ ನಾವು ತಲುಪಿಸ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಕಂಪನಿ ನೋಡೋಣ. 4ನೇ ಕಂಪನಿ ನಮ್ಮ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಕಮಿನ್ಸ್ ಇಂಡಿಯಾ ಅಂತ ಹೇಳ್ಕೊಂಡು. ಈ ಕಂಪನಿ USA ಬೇಸ್ಡ್ ಕ್ಯುಮಿನ್ಸ್ ಗ್ರೂಪ್ಗೆ ಸೇರಿರತಕ್ಕಂತಹ ಒಂದು ಕಂಪನಿ ಆಗಿದೆ. ಸಬ್ಸಿಡರಿ ಆಗಿ ಇವತ್ತಿನ ಮಟ್ಟಿಗೆ ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಬೇಸಿಕಲಿ ಇಂಜಿನ್ಸ್, ಫಿಲ್ಟ್ರೇಷನ್ ಹಾಗೆ ಪವರ್ ಜನರೇಷನ್ ರಿಲೇಟೆಡ್ ಇರತಕ್ಕಂತಹ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಹಾಗೆ ಅದರ ರಿಲೇಟೆಡ್ ಸರ್ವಿಸ್ ಗಳನ್ನ ಕೊಡ್ತಕ್ಕಂತಹ ಕೆಲಸಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಮಾಡ್ತಾ ಇರುತ್ತೆ. ಈ ಕಂಪನಿ ಇವತ್ತಿನ ಮಟ್ಟಿಗೆ ಎರಡು ರೀತಿಯ ಬಿಸ್ನೆಸ್ ಅನ್ನ ಹೊಂದಿರುತ್ತೆ. ಒಂದು ಎನರ್ಜಿ ಬಿಸ್ನೆಸ್, ಏನಪ್ಪಾ ಅಂದ್ರೆ ಈ ಜನರೇಟರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು. ಎರಡನೇ ರೀತಿಯ ಬಿಸ್ನೆಸ್ ಮಾಡಲ್ ಈ ಕಂಪನಿದು ಲ್ಯೂಬ್ರಿಕಂಟ್ ಬಿಸ್ನೆಸ್, ಅಂದ್ರೆ ಆಯಿಲ್ ರಿಲೇಟೆಡ್ ಬಿಸ್ನೆಸ್ ನ ಹೊಂದಿರುತ್ತೆ. ವಲ್ವಲಿನ್ ಅನ್ನೋ ಒಂದು ಬ್ರಾಂಡ್ ಮೂಲಕ ಇವರ ಒಂದು ಲುಬ್ರಿಕೆಂಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಮಾರಾಟ ಮಾಡ್ತಾ ಇರುತ್ತೆ ಈ ಕಂಪನಿ. ಈ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಕ್ಯುಮಿನ್ಸ್ ಇಂಡಿಯಾದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 25,374 ಕೋಟಿಗಳಷ್ಟಾಗಿರುತ್ತೆ. ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ ಈ ಕಂಪನಿದು 14.4% ಆಗಿದ್ರೆ ಪಿ ರೇಷಿಯೋ ಬಂದು 32.8 ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ಬಂದು 14.6 ಆಗಿದ್ರೆ ಓವರ್ ಆಲ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 79.3% ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟಲ್ಲಿ ಇರತಕ್ಕಂತಹ ನೆಕ್ಸ್ಟ್ ಕಂಪನೀಸ್ಗಳು 3 ಕಂಪನೀಸ್ಗಳಿದೆ. ಇಲ್ಲಿ ಬೇಸಿಕಲಿ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್, INC, USA ಈ ಗ್ರೂಪ್ಗೆ ಸೇರಿರತಕ್ಕಂಥ ಕಂಪನೀಸ್ಗಳು. ಈ ಕಂಪನಿ ಇವತ್ತಿನ ಮಟ್ಟಿಗೆ USA ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ FMCG ಕಂಪನಿ ಆಗಿರುತ್ತೆ. ಈ ಕಂಪನಿ ಅಂಡರ್ಲಿ ಬರ್ತಕ್ಕಂತಹ 3 ಕಂಪನೀಸ್ಗಳಿದೆ. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಜಿಲೆಟ್. ರೇಜರ್ ಬ್ಲೇಡ್ಸ್ಗಳು, ಶೇವಿಂಗ್ ಕ್ರೀಮ್ಸ್, ಈ ತರ ಡಿಫರೆಂಟ್ ಒಂದು ಗ್ರೂಮಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಕ್ಕಂತಹ ಕಂಪನಿ ಆಗಿದೆ. ಈ ಕಂಪನಿ ಓವರ್ ಆಲ್ ಡೀಟೇಲ್ಸ್ ನ ನೋಡೋದಾದ್ರೆ ಜಿಲೆಟ್ ಇಂಡಿಯಾ ಇವತ್ತಿನ ಮಟ್ಟಿಗೆ 17,952 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನ ಹೊಂದಿರುತ್ತೆ. ಹಾಗೆ ಪಿ ರೇಷಿಯೋ 60.4 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ 36.4% ನಷ್ಟು ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 21.9% ಆಗಿದ್ರೆ ಡೆಟ್ ಟು ಇಕ್ವಿಟಿ 0 ಆಗಿರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ ಮೈನಸ್ ಅಲ್ಲಿ ಇರುತ್ತೆ ಈ ಒಂದು ಕಂಪನಿಯ ರಿಟರ್ನ್. -3.77% ನಷ್ಟು ರಿಟರ್ನ್ ಅನ್ನ, ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇದೇ ಗ್ರೂಪ್ ಅಂಡರ್ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು PNG ಹೈಜೀನ್ ಅಂಡ್ ಹೆಲ್ತ್ ಕೇರ್ ಅಂತ ಹೇಳ್ಕೊಂಡು ಈ ಕಂಪನಿ ಇವತ್ತಿನ ಮಟ್ಟಿಗೆ ವಿಸ್ಪರ್, ವುಮೆನ್ ರಿಲೇಟೆಡ್ ಇರತಕ್ಕಂತಹ ಒಂದು ಪ್ರಾಡಕ್ಟ್, ಹಾಗೆ ಓರಲ್ ಬಿ ಈ ರೀತಿಯಾದಂತಹ ಬ್ರಾಂಡ್ಸ್ ಗಳನ್ನ, ಒಂದು ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಸೆಲ್ ಮಾಡ್ತಾ ಇರುತ್ತೆ ಇಂಡಿಯಾದಲ್ಲಿ. ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಓವರ್ ಆಲ್ PNG ಹೈಜೀನ್ ಅಂಡ್ ಹೆಲ್ತ್ ಕೇರ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 49,004 ಕೋಟಿಗಳಷ್ಟಾಗಿರುತ್ತೆ ಇವತ್ತಿನ ಮಟ್ಟಿಗೆ. ಪಿ ರೇಷಿಯೋ 79.5 ಹಾಗೆ ರಿಟರ್ನ್ ಆನ್ ಇಕ್ವಿಟಿ 69.8% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು ಓವರ್ ಆಲ್ 23.4% ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಡೆಟ್ ಟು ಇಕ್ವಿಟಿ ಸಾಲಗಳು ಈ ಒಂದು ಕಂಪನಿಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 43.7% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇದೇ ಗ್ರೂಪ್ಗೆ ಸೇರಿರತಕ್ಕಂತಹ 3ನೇ ಕಂಪನಿ ಬಂದು PNG ಹೆಲ್ತ್ ಅಂತ ಹೇಳ್ಕೊಂಡು, ಹೆಸರು ಹೇಳೋ ಪ್ರಕಾರನೇ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು, ಈಗ ವಿಟಮಿನ್ ಸಪ್ಲಿಮೆಂಟ್ಸ್ಗಳಿರ್ಬೋದು, ಈ ರೀತಿಯಾದಂತಹ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಕೊಡ್ತಾ ಇರುತ್ತೆ. ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಂತ ನೋಡೋದಾದ್ರೆ ಓವರ್ ಆಲ್ PNG ಹೆಲ್ತ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 8,314 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ 22% ಆಗಿದ್ರೆ ಪಿ ರೇಷಿಯೋ ಈ ಕಂಪನಿ ಇವತ್ತಿನ ಮಟ್ಟಿಗೆ 48.1 ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 24.2% ನಷ್ಟು ಡೆಟ್ ಟು ಇಕ್ವಿಟಿ 0 ಇರುತ್ತೆ, ಯಾವುದೇ ರೀತಿಯ ಸಾಲಗಳೆಲ್ಲ ಕಂಪನಿಯಲ್ಲಿ. ಹಾಗೆ ಓವರ್ ಆಲ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ ನೆಗೆಟಿವ್ ರಿಟರ್ನ್ ತಂದುಕೊಟ್ಟಿದೆ. -17.1% ನಷ್ಟು ನೆಗೆಟಿವ್ ರಿಟರ್ನ್ ಈ ಕಂಪನಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ 6ನೇ ಕಂಪನಿ ಬಂದು ಹನಿವೆಲ್ ಆಟೋಮೇಷನ್ ಇಂಡಿಯಾ ಅಂತ ಹೇಳ್ಕೊಂಡು, ಹನಿವೆಲ್ ಆಟೋಮೇಷನ್ ಗೆ ಸಂಬಂಧಪಟ್ಟಿರತಕ್ಕಂತಹ USA ಬೇಸ್ಡ್ ಕಂಪನಿ ಇದು. ಇದರ ಸಬ್ಸಿಡರಿ ಆಗಿ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಹೆಸರು ಹೇಳೋ ಪ್ರಕಾರನೇ ಇಂಡಸ್ಟ್ರಿಯಲ್ ಆಟೋಮೇಷನ್ ರಿಲೇಟೆಡ್ ಕೆಲಸಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್, ವೇದಾಂತ ಈ ರೀತಿಯಾದಂತಹ ದೊಡ್ಡ ಕಂಪನೀಸ್ಗಳು ಈ ಕಂಪನಿಗೆ ಇವತ್ತಿನ ಮಟ್ಟಿಗೆ ಕ್ಲೈಂಟ್ಸ್ ಆಗಿರ್ತಾರೆ. ಸೊ ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಹನಿವೆಲ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 35,229 ಕೋಟಿಗಳಷ್ಟಾಗಿರುತ್ತೆ. ಪಿ ರೇಷಿಯೋ 81.8 ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 19.3%. ಓವರ್ ಆಲ್ OPM ಪರ್ಸೆಂಟೇಜ್ ಬಂದು 18.2% ಆಗಿರುತ್ತೆ. ಓವರ್ ಆಲ್ ಡೆಟ್ ಟು ಇಕ್ವಿಟಿ ಕಂಪನಿದು ಕೂಡ 0.02 ಇರುತ್ತೆ, ಯಾವುದೇ ರೀತಿಯ ಸಾಲಗಳೆಲ್ಲ ಕಂಪನಿಯಲ್ಲಿ. ಹಾಗೆ ಕಳೆದ ಒಂದು ವರ್ಷದಲ್ಲಿ ಈ ಕಂಪನಿ ಹೂಡಿಕೆದಾರರಿಗೆ 29.2% ನಷ್ಟು ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ 7ನೇ ಕಂಪನಿ ಬಂದು ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಅಂತ ಹೇಳ್ಕೊಂಡು, ಒರಾಕಲ್ ಕಾರ್ಪೊರೇಷನ್ US ಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಸಬ್ಸಿಡರಿ ಆಗಿದೆ ಈ ಕಂಪನಿ. ಇವತ್ತಿನ ಮಟ್ಟಿಗೆ ಸಾಫ್ಟ್ವೇರ್ ರಿಲೇಟೆಡ್ ಕೆಲಸಗಳಾಗಿರಬಹುದು, ಬೇಸಿಕಲಿ BFSI ಇಂಡಸ್ಟ್ರಿಗೆ ಈ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ನ ಕೊಡ್ತಕ್ಕಂತಹ ಕೆಲಸವನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಈ ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿಯನ್ನ ನೋಡೋದಾದ್ರೆ
ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 37,720 ಕೋಟಿಗಳಷ್ಟು ಆಗಿರುತ್ತೆ. ಪಿ ರೇಷಿಯೋ 20.3, ಹಾಗೆ ರಿಟರ್ನ್ ಆನ್ ಇಕ್ವಿಟಿ 26.3% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 50% ಆಗಿದ್ರೆ, ಡೆಟ್ ಟು ಇಕ್ವಿಟಿ 0.01 ಯಾವ ರೀತಿಯ ಸಾಲಗಳೆಲ್ಲ ಕಂಪನಿಯಲ್ಲಿ. ಹಾಗೆ ಓವರಾಲ್ ಕಳೆದ ಒಂದು ವರ್ಷದಲ್ಲಿ ಈ ಕಂಪನಿ ಹೂಡಿಕೆದಾರರಿಗೆ 44.2% ರಿಟರ್ನ್ ತಂದುಕೊಟ್ಟಿರುತ್ತೆ. ನಮ್ಮ ಲಿಸ್ಟಲ್ಲಿ ಇರ್ತಕ್ಕಂತಹ 8ನೇ ಕಂಪನಿ ಬಂದು ಫೈಸರ್ ಇಂಡಿಯಾ ಅಂತ ಹೇಳ್ಕೊಂಡು, ಫೈಸರ್ INC US ಗೆ ಸೇರಿರ್ತಕ್ಕಂತಹ ಒಂದು ಸಬ್ಸಿಡರಿ ಆಗಿದೆ. ಇವತ್ತಿನ ಮಟ್ಟಿಗೆ ಈ ಕಂಪನಿ 4ನೇ ಒಂದು ಮೇಜರ್ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಇಡೀ ಪ್ರಪಂಚದಲ್ಲಿ ಈ ಒಂದು ಮೆಡಿಕಲ್ ರಿಲೇಟೆಡ್ MNCಗಳು ಅಂತ ನೋಡೋದಾದ್ರೆ. ಸುಮಾರು 150 ಪ್ರಾಡಕ್ಟ್ಸ್ ಗಳನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗೆ 15 ಡಿಫರೆಂಟ್ ಥೆರಪೀಸ್ ಗಳಿಗೆ ತನ್ನ ಒಂದು ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕೊಡ್ತಾ ಇರುತ್ತೆ. ಓವರ್ ವೈಡ್ ವೆರೈಟಿ ಆಫ್ ಪೋರ್ಟ್ಫೋಲಿಯೋ ಇದೆ ಈ ಕಂಪನಿಯಲ್ಲಿ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಾರ್ಮಾ ಸೆಕ್ಟರ್ ಅಲ್ಲಿ ಅಂತ ನೋಡೋದಾದ್ರೆ ಈ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಇವತ್ತಿನ ಮಟ್ಟಿಗೆ ಓವರ್ 23,183 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿದ್ರೆ ಈ ಕಂಪನಿ. ಪಿ ರೇಷಿಯೋ 39.6 ಆಗಿರುತ್ತೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 17.2%, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 31.7% ಆಗಿರುತ್ತೆ. ಓವರ್ ಆಲ್ ಡೆಟ್ ಟು ಇಕ್ವಿಟಿ ಈ ಕಂಪನಿದು 0.02 ಆಗಿದ್ರೆ, ಕಳೆದ ಒಂದು ವರ್ಷದಲ್ಲಿ ಕಂಪನಿ 0.14%, ಆಲ್ಮೋಸ್ಟ್ ಯಾವುದೇ ರೀತಿಯ ಒಂದು ಮೇಜರ್ ರಿಟರ್ನ್ ಈ ಕಂಪನಿ ಕೊಟ್ಟಿಲ್ಲ. ಕಾಸ್ಟ್ ಟು ಕಾಸ್ಟ್ ಒಂದು ರಿಟರ್ನ್ ಅನ್ನು ಕೊಟ್ಟಿದೆ ಹೂಡಿಕೆದಾರರಿಗೆ ಅಂತ ನಾವಿಲ್ಲಿ ಹೇಳ್ಬೋದು. ನಮ್ಮ ಲಿಸ್ಟಲ್ಲಿ ಇರ್ತಕ್ಕಂತಹ ಕೊನೆಯ ಕಂಪನಿ ವರ್ಲ್ಪೂಲ್ ಇಂಡಿಯಾ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತಿರತಕ್ಕಂತಹ ಬ್ರ್ಯಾಂಡ್. ಬೇಸಿಕಲಿ US ಜೈಂಟ್ ಕಂಪನಿ ಆಗಿರ್ತಕ್ಕಂತಹ ವರ್ಲ್ಪೂಲ್ INC ಗೆ ಸೇರಿರತಕ್ಕಂತಹ ಒಂದು ಸಬ್ಸಿಡರಿ ಆಗಿದೆ. ಇವತ್ತಿನ ಮಟ್ಟಿಗೆ ಕಿಚನ್ ಹಾಗೆ ಲಾಂಡ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಅಥವಾ ಒಂದೊಂದು ವಾಷಿಂಗ್ ಮಷಿನ್, ಫ್ರಿಜ್ ಈ ರೀತಿಯಾದಂತಹ ಒಂದು ಪ್ರಾಡಕ್ಟ್ಸ್ ಗಳನ್ನ ಅಪ್ಲಯನ್ಸಸ್ ಗಳನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿ ಆಗಿರುತ್ತೆ. ಈ ಕಂಪನಿಯ ಓವರ್ ಆಲ್ ಫಿನಾನ್ಷಿಯಲ್ ಮಾಹಿತಿಯನ್ನು ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ವರ್ಲ್ಪೂಲ್ ಸುಮಾರು 28,938 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುತ್ತೆ. ಹಾಗೆ ಪಿ ರೇಷಿಯೋ 99.3 ಆಗಿದ್ರೆ, ಓವರ್ ಆಲ್ ರಿಟರ್ನ್ ಆನ್ ಇಕ್ವಿಟಿ 12.5% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 7.64% ಆಗಿದ್ರೆ, ಡೆಟ್ ಟು ಇಕ್ವಿಟಿ ಯಾವುದೇ ರೀತಿಯ ಸಾಲಗಳಿಲ್ಲ ಈ ಕಂಪನಿಯಲ್ಲೂ ಕೂಡ 0.02 ಆಗಿರುತ್ತೆ ಡೆಟ್ ಟು ಇಕ್ವಿಟಿ. ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ ಈ ಕಂಪನಿ 6.93% ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ಇಲ್ಲಿ ಈ 9 ಕಂಪನೀಸ್ಗಳು ಮೇಜರ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಬೇಸಿಕಲಿ ಸುಮಾರು ರೀತಿಯ ಕಂಪನೀಸ್ಗಳು ಆಲ್ರೆಡಿ USA ಬೇಸ್ ಸಬ್ಸಿಡರಿ ಇರತಕ್ಕಂತಹ ದೊಡ್ಡ ದೊಡ್ಡ ಕಂಪನೀಸ್ಗಳು ಕೂಡ ಇದೆ. ಬಟ್ ಆ ಎಲ್ಲ ಕಂಪನೀಸ್ಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ನಾವಿಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥ ಕಂಪನೀಸ್ಗಳ ಡೆಟ್ ಟು ಇಕ್ವಿಟಿ ಏನಿದೆಯೋ ಅಂದ್ರೆ ಸಾಲದ ಒಂದು ಪ್ಯಾರಾಮೀಟರ್ ಏನಿದೆಯೋ ಬಹಳ ಕಡಿಮೆ ಸಾಲವನ್ನು ಹೊಂದಿರುತ್ತೆ. ಯಾವುದೇ ರೀತಿಯ ಸಾಲಗಳಿಲ್ಲ ನಾವು ಲಿಸ್ಟ್ ಮಾಡಿರ್ತಕ್ಕಂಥ ಕಂಪನೀಸ್ಗಳಲ್ಲಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಯಾವ ರೀತಿ ಇತ್ತು ಇವತ್ತಿನ ವಿಡಿಯೋ, ನೀವೇನು ಕಲ್ತಿದ್ದೀರಾ ಇದರಲ್ಲಿ. ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಯಾವುದಾದ್ರು ನಿಮ್ಮ ಕಡೆಯಿಂದ ಕವರ್ ಮಾಡಬೇಕು ಸರ್ ಅಂತ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನ ಮತ್ತೆ ನಮ್ಮ ಚಾನಲ್ ಮೂಲಕ ಪಡಿಬೇಕಪ್ಪ ಅಂತ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ರೀಸೆಂಟ್ ಆಗಿ ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿದೀವಿ ನಾವು. ಈ ಒಂದು ಫಿನಾನ್ಸ್ ಅಪ್ಡೇಟ್ಸ್ಗಳನ್ನ ಇಮಿಡಿಯೇಟ್ ಆಗಿ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಯೂಸ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.